ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲ ಬಾರಿಗೆ ಕುಂದಾನಗರಿ ಬೆಳಗಾವಿಗೆ ಆಗಮಿಸ್ತಾ ಇರುವ ಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿಗೆ ತೀವ್ರ ಕುತೂಹಲ ಹಾಗೆ ವಿಶೇಷ ಮಹತ್ವವನ್ನ ಪಡ್ಕೊಂಡಿದೆ. ಪ್ರಾದೇಶಿಕ ಮಟ್ಟದ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಪ್ರಗತಿ ಪರಿಶೀಲನಾ ಸಭೆ ನಡೆಸೋಕೆ ಸುವರ್ಣಸೌಧಕ್ಕೆ ಆಗಮಿಸ್ತಾ ಇರುವ ಮುಖ್ಯಮಂತ್ರಿಗಳು ಈ ಬಾರಿ ಸಾಂಪ್ರದಾಯಿಕ ಪದ್ಧತಿಯನ್ನ ಬದಿಗಿಟ್ಟು ಉತ್ತರ ದ್ವಾರದ ಮೂಲಕ ಸೌಧವನ್ನ ಪ್ರವೇಶಿಸಲಿದ್ದಾರೆ. ಇದುವರೆಗೆ ನಡೆದಿದ್ದ ವಿವಿಧ ಜಂಟಿ ಅಧಿವೇಶನಗಳು, ಚಳಿಗಾಲದ ಜಂಟಿ ಸದನಗಳು ಹಾಗೆ ಪ್ರಮುಖ ಸರ್ಕಾರಿ ಕಾರ್ಯಕ್ರಮಗಳ ವೇಳೆ ರಾಜ್ಯದ ಮುಖ್ಯಮಂತ್ರಿಗಳು ಸಾಮಾನ್ಯವಾಗಿ ಪಶ್ಚಿಮ ದ್ವಾರದ ಅಂದ್ರೆ ವೆಸ್ಟ್ ಗೇಟ್ ಮೂಲಕವೇ ಸುವರ್ಣಸೌಧವನ್ನ ಪ್ರವೇಶಿಸ್ತಾ ಇದ್ರು. ಆದ್ರೆ ಈ ಬಾರಿ ಸಿಎಂ ಡಿಕೆ ಶಿವಕುಮಾರ್ ಅವರು ಉತ್ತರ ದಿಕ್ಕಿನ ದ್ವಾರದ ಮೂಲಕ ಸೌಧದೊಳಗೆ ಹೆಜ್ಜೆಯನ್ನ ಇಡ್ತಿರೋದು ರಾಜಕೀಯ ವಲಯದಲ್ಲಿ ತೀವ್ರ ಗಮನವನ್ನ ಸೆಳ್ತಾ ಇದೆ. ಇನ್ನು ಸುವರ್ಣಸೌಧ ಪ್ರವೇಶಿಸಿದ ತಕ್ಷಣ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೌಧದಲ್ಲಿರುವ ತಮ್ಮ ಅಧಿಕೃತ ಸಿಎಂ ಕೊಠಡಿಯಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಪೂಜಾ ಕಾರ್ಯಕ್ರಮಗಳ ಮುಕ್ತಾಯದ ನಂತರ ಬೆಳಗಾವಿ ವಿಭಾಗದ ವ್ಯಾಪ್ತಿಗೆ ಬರುವ ಜಿಲ್ಲೆಗಳ ಹಿರಿಯ ಅಧಿಕಾರಿಗಳೊಂದಿಗೆ ಸುದೀರ್ಘ ಸಭೆಯನ್ನ ನಡೆಸಲಿದ್ದಾರೆ. ಈ ವೇಳೆ ಉತ್ತರ ಕರ್ನಾಟಕ ಭಾಗದ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳು, ಪ್ರಗತಿ ಹಂತಗಳು ಹಾಗೆ ಸಾರ್ವಜನಿಕ ತುರ್ತು ಸಮಸ್ಯೆಗಳ ಕುರಿತು ಸಮಗ್ರ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಮುಖ್ಯಮಂತ್ರಿಯವರ ಮೊದಲ ಅಧಿಕೃತ ಭೇಟಿಯ ಹಿನ್ನೆಲೆಯಲ್ಲಿ ಇಡೀ ಸುವರ್ಣಸೌಧದಾದ್ಯಂತ ಪೊಲೀಸ್ ಭದ್ರತೆಯನ್ನು ತೀವ್ರಗೊಳಿಸಲಾಗಿದ್ದು, ಜಿಲ್ಲಾಡಳಿತ ಹಾಗೆ ಸೌಧದ ಸಿಬ್ಬಂದಿ ಸಭೆಗೆ ಬೇಕಾದ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳ ಈ ಭೇಟಿಯು ಕೇವಲ ಆಡಳಿತಾತ್ಮಕ ಸಭೆಯಷ್ಟೇ ಅಲ್ಲದೆ ಕಿತ್ತೂರು ಕರ್ನಾಟಕ ಭಾಗದ ನೆನೆಗುದಿಗೆ ಬಿದ್ದಿರುವ ಹಲವು ಪ್ರಮುಖ ಯೋಜನೆಗಳಿಗೆ ಹೊಸ ವೇಗವನ್ನು ನೀಡಲಿದೆ ಎಂಬ ನಿರೀಕ್ಷೆ ಕೂಡ ಸಾರ್ವಜನಿಕ ವಲಯದಲ್ಲಿದೆ. ಸರ್ಕಾರ ಬಂದ್ಮೇಲೆ ಎಲ್ಲಾ ಕಡೆ ಏನೇನು ಪರಿಸ್ಥಿತಿ ಇದೆ, ಮಳೆ ಏನಿದೆ, ಬೆಳೆ ಏನಿದೆ ಅಂತೆಲ್ಲ ಪರಿಶೀಲನೆ ಮಾಡಕ್ಕೆ ಎಲ್ಲ ಡಿವಿಷನ್ಗಳಿಗೆ ಭೇಟಿ ಕೊಡಬೇಕು ಅಂತ ಈಗಾಗಲೇ ಬಸವ ಕಲ್ಯಾಣದಿಂದ ಪ್ರಾರಂಭ ಮಾಡಿದ್ದೇವೆ. ಬಸವ ಕಲ್ಯಾಣ ಮುಗಿಸಿ ಬೀದರ್ ಹೋಗಿ, ಬೀದರಿಂದ ಗುಲ್ಬರ್ಗಾಗೆ, ಕಲಬುರಗಿಗೆ ಹೋಗಿ ಮಾಡಿ ಬಂದಿದ್ದೇವೆ. ಇವತ್ತು ಬೆಳಗಾಂ ಎಲ್ಲ ನಮ್ಮ ಮಿನಿಸ್ಟರ್ಸ್ ಬಂದಿದ್ದಾರೆ. ಎಲ್ಲ ನೋಡ್ತೀವಿ, ಏನೇನು ಶಾಸಕರಿಗೆಲ್ಲ ಆಹ್ವಾನಿಸಿದ್ದೀವಿ, ಅವ್ರ ಹತ್ರ ಕೂಡ ಮಾತಾಡ್ತೀವಿ ಮತ್ತು ನಿಮ್ಮ ಹತ್ರ ಎಲ್ಲ ಮಾತಾಡ್ತೀವಿ. ನಿಮ್ಮ ಹತ್ರ ಮಾತಾಡದೆ ನಾವು ಹೋಗುದಿಲ್ಲ. ಡೋಂಟ್ ವರಿ, ನಿಮ್ಮೆಲ್ಲರ ಸಹಕಾರ ಇರ್ಲಿ. ನಿಮ್ಗೆ ಶುಭ.